ಮಾತೃಸ್ವರೂಪರಾದ ಕರ್ನಾಟಕ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕ ಅಂಗನವಾಡಿ ಕಾರ್ಯಕರ್ತರು, ಮಿನಿ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಈ ದಿನ ತಂದಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಈ ವಾರದಲ್ಲಿ ಹೊಸ ಸರ್ಕಾರ ರಚನೆ ಆಯಿತು. ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ರವರ ನೇತೃತ್ವದ ಹೊಸ ಸರ್ಕಾರ ರಚನೆಯಾದಾಗ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಭರವಸೆ ಮೂಡಿದೆ. ಏನು ಭರವಸೆ? ನಮ್ಮೆಲ್ಲ ಬೇಡಿಕೆಗಳನ್ನು ಹೊಸ ಸರ್ಕಾರ ಈಡೇರಿಸುತ್ತೆ, ನಮಗೆ ವಿಶೇಷ ಸೌಲಭ್ಯವನ್ನು ಕೊಡುತ್ತೆ ಅನ್ನೋ ಒಂದು ಭರವಸೆಯಿಂದ ಇದ್ದಾರೆ. ಹೊಸ ಸರ್ಕಾರದಿಂದ ಯಾವ ಯಾವ ಭರವಸೆಗಳು ಈಡೇರ್ಬೋದು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇದೇ ಬುಧವಾರ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದಿದೆ. ಅಂದರೆ ಹಳೆಯ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಇತ್ತು. ಆ ಸರ್ಕಾರ ಬದಲಾವಣೆಯಾಗಿ ಡಿ.ಕೆ. ಶಿವಕುಮಾರ್ ರವರ ನೇತೃತ್ವದ ಸರ್ಕಾರ ಬಂದಿದೆ. ಸರ್ಕಾರ ಬಂದ ಮೊದಲ ಕ್ಯಾಬಿನೆಟ್ನಲ್ಲೇ ಜನರಿಗೆ ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೇರಿದಂತೆ ಹಲವಾರು ಸೌಲಭ್ಯಗಳನ್ನು ಕೊಟ್ಟರು. ಅದಕ್ಕಿಂತ ಮುಂಚಿತವಾಗಿ ಕಾರ್ಮಿಕರಿಗೆ ಕೂಡ ಭರವಸೆಗಳನ್ನು ಕೊಟ್ಟು ಅವರ ಸಂಬಳವನ್ನು 60% ಹೆಚ್ಚಳವನ್ನು ಮಾಡಿ ಆದೇಶವನ್ನು ಹೊರಡಿಸಿದ್ರು. ಈ ಎಲ್ಲ ನೋಡಿದ ನಂತರ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸಹಾಯಕ ಅಂಗನವಾಡಿ ಕಾರ್ಯಕರ್ತರಲ್ಲೂ ಕೂಡ ಒಂದು ಆಶಾಭಾವನೆ ಬೆಳೆದಿದೆ. ಹೊಸ ಸರ್ಕಾರ ನಮಗೂ ಕೂಡ ಏನಾದರೂ ಕೊಡುಗೆಯನ್ನು ಕೊಡುತ್ತಾ, ನಮ್ಮ ಹಳೆಯ ಬೇಡಿಕೆಗಳನ್ನು ಈಡೇರಿಸುವತ್ತ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಕ್ರಮ ಕೈಗೊಳ್ತಾರ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಆಸೆ ಇದೆ. ಅದರಲ್ಲಿ ಪ್ರಮುಖವಾಗಿ ಗೌರವಧನ ಹೆಚ್ಚಳ. ಕಳೆದ ಚುನಾವಣೆ ಸಮಯದಲ್ಲಿ 6ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡಿದರು. ಎಲ್ಲ ಅಂಗನವಾಡಿ ಕಾರ್ಯಕರ್ತರ ಗೌರವಧನವನ್ನು 15,000 ರೂಪಾಯಿಗಳಿಗೆ ಹೆಚ್ಚಳ ಮಾಡೋ ಬಗ್ಗೆ ಭರವಸೆಯನ್ನು ಕೊಟ್ಟಿದ್ದರು. ಸರ್ಕಾರ 3 ವರ್ಷ ಆದರೂ ಕೂಡ ಇದುವರೆಗೂ ಆ ಭರವಸೆ ಈಡೇರಿಲ್ಲ. ಆ ಭರವಸೆಯನ್ನು ಈಡೇರಿಸಬೇಕು, ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನವನ್ನು ಹೆಚ್ಚಳ ಮಾಡಬೇಕು ಅನ್ನೋದು ಭರವಸೆ ಇದೆ. ಅದರ ಜೊತೆಯಲ್ಲಿ ಗುಜರಾತ್ ಹೈಕೋರ್ಟ್ ನೀಡಿರುವಂಥ ತೀರ್ಪಿನ ಪ್ರಕಾರ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಾಗಿ ಘೋಷಣೆ ಮಾಡಬೇಕು ಅಂತೇಳಿ ಹಲವಾರು ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗಳಲ್ಲಿ ಕೂಡ ಅರ್ಜಿಗಳನ್ನು ಸಲ್ಲಿಸಿದರು. ಆದರೂ ಇದುವರೆಗೂ ಅಂಗನವಾಡಿ ಕಾರ್ಯಕರ್ತರನ್ನ ಸರ್ಕಾರಿ ನೌಕರರಾಗುವಂತಹ ಭಾಗ್ಯ ಸಿಕ್ಕಿಲ್ಲ. ಈ ಹೊಸ ಸರ್ಕಾರದಲ್ಲಾದರೂ ಆ ಭಾಗ್ಯ ಸಿಗತ್ತಾ, ಸೌಭಾಗ್ಯ ಸಿಗತ್ತಾ ಅನ್ನೋದು ಕಾದು ನೋಡಬೇಕು. ಅದ್ರ ಜೊತೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಬಹುದಿನಗಳ ಬೇಡಿಕೆ, ಕರ್ತವ್ಯ ನಿರ್ವಹಿಸಬೇಕೇನಾದ್ರೆ ಏನೋ ಒಂದು 11,000 ಏನೋ ಸಂಬಳ ಸಿಗತ್ತೆ. ರಿಟೈರ್ಡ್ ಆದ ಮೇಲೆ ಏನು? ಅದು ಪ್ರತಿಯೊಬ್ಬರಿಗೂ ಪ್ರಶ್ನೆ. ನಮ್ಮ ಬೇಡಿಕೆ ಏನು ಅಂದರೆ, ರಿಟೈರ್ಡ್ ಆದ ತಕ್ಷಣ ಒಂದು 10 ಲಕ್ಷ ರೂಪಾಯಿ ಗ್ರ್ಯಾಜುಟಿಯನ್ನು ಕೊಡಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ. ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ಲಾಸ್ಟ್ ಮಂತ್ ಏನು ಸ್ಯಾಲ್ರಿಯನ್ನು ಪಡ್ಕೊಳ್ತಾರೆ ಅದರ 50%ಅನ್ನು ಪ್ರತಿ ತಿಂಗಳು ಪೆನ್ಷನ್ ಆಗಿ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿತ್ತು. ಆ ಬೇಡಿಕೆಯನ್ನು ಹೊಸ ಸರ್ಕಾರ ಈಡೇರಿಸುತ್ತಾ, ಹೊಸ ಸರ್ಕಾರ ಯಾವೆಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತೆ, ಪಿಂಚಣಿ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತಾ ಅನ್ನೋದು ಕುತೂಹಲ ಇದೆ. ಅದ್ರ ಜೊತೆಯಲ್ಲಿ ಈಗಿರುವಂಥ 15 ದಿನ ಬೇಸಿಗೆ ರಜೆಯನ್ನು 1 ತಿಂಗಳಿಗೆ ಹೆಚ್ಚಳ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡಬೇಕು. ರಾಜ್ಯದ ಯಾವುದೇ ಆಸ್ಪತ್ರೆಗಳಲ್ಲಿ ಅವರು ಹಾಗೂ ಅವರ ಕುಟುಂಬ ವರ್ಗದವರು ಚಿಕಿತ್ಸೆಗಾಗಿ ದಾಖಲಾದರೆ 1 ರೂಪಾಯಿ ಹಣವನ್ನು ಪಡೆಯದೆ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದು ಬೇಡಿಕೆ. ಆ ಬೇಡಿಕೆ ಏನಾದರೂ ರಾಜ್ಯ ಸರ್ಕಾರ ಈಡೇರಿಸುತ್ತಾ, ಈ ಬಗ್ಗೆ ಏನು ಮಾಹಿತಿ ಇದೆ ಅನ್ನೋದು ಕೂಡ ನಮಗೆ ಬೇಕಾಗಿರುವಂಥ ಮಾಹಿತಿ. ಅದಕ್ಕಿಂತ ಹೆಚ್ಚಾಗಿ ಅಂಗನವಾಡಿಗಳನ್ನು ಪೂರ್ವ ಪ್ರಾಥಮಿಕ ಶಾಲೆಯಾಗಿ ಕನ್ಸಿಡರ್ ಮಾಡಬೇಕು. LKG UKGಗಳನ್ನು ಅಂಗನವಾಡಿಯಲ್ಲೇ ಪ್ರಾರಂಭ ಮಾಡಿ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋದು ಕೂಡ ಒಂದು ಬೇಡಿಕೆ.
ಪೂರ್ವ ಪ್ರಾಥಮಿಕ ಶಾಲೆಯಾಗಿ ಪರಿಗಣಿಸಿದ್ರೆ ಏನಾಗತ್ತೆ? ಅಂಗನವಾಡಿ ಕಾರ್ಯಕರ್ತರನ್ನು ಸರ್ಕಾರಿ ನೌಕರರಂತೆ ಸಂಬಳ ಹಾಗೂ ಸೌಲಭ್ಯಗಳು ಸಿಗುವಂಥ ಕೆಲಸ ಆಗತ್ತೆ. ಹಾಗಾಗಿ ಆದಷ್ಟು ಶೀಘ್ರದಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯಾಗಿ ಘೋಷಣೆ ಮಾಡಬೇಕು ಅನ್ನೋದು ಒಂದು ಬೇಡಿಕೆ. ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ, ಪಿಂಚಣಿ ಸಹಿತ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು. ಸರ್ಕಾರಿ ನೌಕರರಿಗೆ ಸಿಗುವಂಥ ಎಲ್ಲ ಸೌಲಭ್ಯವನ್ನು ಕೊಡಬೇಕು. ಅಂಗನವಾಡಿ ಕಾರ್ಯಕರ್ತರ ದೌರ್ಭಾಗ್ಯ ಏನು ಅಂತ ಹೇಳಿದ್ರೆ, ಸಾಮಾನ್ಯ ಕಾರ್ಮಿಕರಿಗೂ ಕೂಡ 34,000 ರೂಪಾಯಿ ಸಂಬಳ ಸಿಗತ್ತೆ. ಆದರೆ ಅಂಗನವಾಡಿ ಕಾರ್ಯಕರ್ತರಿಗೆ ಮಾತ್ರ 11,000 ರೂಪಾಯಿ ಗೌರವಧನ ಸಿಗತ್ತೆ. ಇದರಿಂದ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರಬಹುದು. ಹಾಗಾಗಿ ಹೊಸ ಸರ್ಕಾರ, ಮಾನ್ಯ ಡಿ ಕೆ ಶಿವಕುಮಾರ್ ರವರ ನೇತೃತ್ವದ ಹೊಸ ಸರ್ಕಾರದಲ್ಲಿ ಈ ಎಲ್ಲ ಭರವಸೆಗಳನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಿ ಹೊಸ ಸರ್ಕಾರ ಅಂಗನವಾಡಿ ಕಾರ್ಯಕರ್ತರ ಬಾಳಿಗೆ ಬೆಳಕಾಗುವಂತಹ, ಅವರ ಬಾಳಿಗೆ ಆಶಾಕಿರಣವಾಗುವಂತಹ ಕೆಲಸವನ್ನು ತಕ್ಷಣ ಮಾಡಬೇಕು ಅಂತ ಹೇಳಿ ಹೊಸ ಸರ್ಕಾರದಲ್ಲಿ ಮನವಿಯನ್ನು ಮಾಡ್ಕೊಳ್ತೀವಿ. ಈಗ ಸರ್ಕಾರ ರಚನೆಯಾಗಿ 1 ವೀಕು ಆಗಿಲ್ಲ. ಸರ್ಕಾರ ಸ್ವಲ್ಪ ಸೆಟಪ್ ಆದ ನಂತರ ಸಚಿವ ಸಂಪುಟ ಎಲ್ಲ ಪುನರ್ರಚನೆ ಆಗಿ ನಮ್ಮ ಇಲಾಖೆಗೆ ಯಾರು ಸಚಿವರಾಗ್ತಾರೆ ಅಂತ ಆದ ನಂತರ ಹೊಸ ಸರ್ಕಾರದಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಖಂಡಿತವಾಗಿಯೂ ಹೊಸ ಸರ್ಕಾರದಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂಥ ಕೆಲಸ ಆಗತ್ತೆ ಅನ್ನೋದು ಒಂದು ಭರವಸೆ ಪ್ರತಿಯೊಬ್ಬರಲ್ಲೂ ಇದೆ. ಹಾಗಾಗಿ ಹೊಸ ಸರ್ಕಾರದಿಂದ ಹೊಸ ಭರವಸೆ, ಹೊಸ ಆಶಾಕಿರಣವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಅಂಗನವಾಡಿ ಕಾರ್ಯಕರ್ತರ ನಿವೃತ್ತಿಯ ವಯಸ್ಸನ್ನು, ಬೇರೆ ರಾಜ್ಯಗಳಲ್ಲಿ 65 ವರ್ಷದವರೆಗೂ ನಿವೃತ್ತಿ ವಯಸ್ಸಿದೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತರ ನಿವೃತ್ತಿ ವಯಸ್ಸನ್ನು 65 ವರ್ಷಗಳಿಗೆ ಹೆಚ್ಚಳ ಮಾಡಬೇಕು ಅನ್ನೋದು ಬೇಡಿಕೆ. ಹಾಗೂ ಅಂಗನವಾಡಿ ಕಾರ್ಯಕರ್ತರನ್ನ ಸೂಪರ್ವೈಸರ್ ಹುದ್ದೆಗೆ ಪ್ರಮೋಷನ್ ಕೊಡೋ ವಿಚಾರದಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ ಕೂಡ, ಹೈಕೋರ್ಟ್ ಕೂಡ ಆದೇಶವನ್ನು, ಇನ್ಸ್ಟ್ರಕ್ಷನನ್ನು ಕೊಟ್ಟಿದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಅರ್ಹ ಅಂಗನವಾಡಿ ಕಾರ್ಯಕರ್ತರನ್ನ ಸೂಪರ್ವೈಸರ್ ಆಗಿ ನೇಮಕ ಮಾಡಬೇಕು. ನೇರ ನೇಮಕಾತಿಯನ್ನು ನಿಲ್ಲಿಸಿ ಅಂಗನವಾಡಿ ಕಾರ್ಯಕರ್ತರನ್ನೇ ಪ್ರಮೋಷನ್ ಮೂಲಕ ನೇಮಕ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತರ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದೆ. ಆದರೆ ಮುಂದೆ 2028ರಲ್ಲಿ ನಡೆಯುವಂಥ ಚುನಾವಣೆ ಸಮಯದಲ್ಲೂ ಕೂಡ ಅಂಗನವಾಡಿ ಕಾರ್ಯಕರ್ತರು, ಸಹಾಯಕ ಅಂಗನವಾಡಿ ಕಾರ್ಯಕರ್ತರು, ಮಿನಿ ಅಂಗನವಾಡಿ ಕಾರ್ಯಕರ್ತರು ನಿಮ್ಮೆಲ್ಲರಿಗೂ ನಮ್ಮ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅಂಗನವಾಡಿ ಕಾರ್ಯಕರ್ತರನ್ನ ಸುಲಭ ಅಂತ ತಿಳ್ಕೊಂಬಿಡಿ. ಒಂದು ವಿಚಾರ ಸಿಂಪಲ್ ಕ್ಯಾಲ್ಕುಲೇಷನ್ ಆಗಿ ನಾನು ಹೇಳ್ತೀನಿ. ರಾಜ್ಯದಲ್ಲಿ ಸುಮಾರು 1,30,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ. ಅವರ ಕುಟುಂಬ ವರ್ಗದವರು, ಒಂದು ಕುಟುಂಬದಲ್ಲಿ ಒಂದು 4 ಜನ ಅಂತಲೇ ಇಟ್ಕೊಳ್ಳಿ, ಅಂಗನವಾಡಿ ಕಾರ್ಯಕರ್ತರು ಸೇರಿಕೊಂಡು 4-5 ಜನ ಅಂದರೂ ಕೂಡ ಸುಮಾರು 8 ಲಕ್ಷಕ್ಕೂ ಹೆಚ್ಚು ಜನ ಅಂಗನವಾಡಿ ಕಾರ್ಯಕರ್ತರಾಗ್ತಾರೆ. ಅವರ ಸಂಬಂಧಿಕರು ಅವರು ಎಲ್ಲ ಸೇರಿದರೆ ಒಂದು 25 ಲಕ್ಷ ಜನ ವೋಟರ್ಸ್ ಆಗ್ತಾರೆ. ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರನ್ನು ನಿರ್ಲಕ್ಷ್ಯ ಮಾಡಬೇಡಿ, ಅಂಗನವಾಡಿ ಕಾರ್ಯಕರ್ತರಿಗೆ ಸೌಲಭ್ಯವನ್ನು ಕೊಡಿ ಅಂತ ಹೇಳ್ತಾ ಈ ಮಾಹಿತಿ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.